ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿನ್ನೆ ನಮ್ಮ ಮನೇಲಿ ನವರಾತ್ರಿ ಪೂಜೆ ಇತ್ತು ಅಂತ ಹೇಳಿ ನಾನು ಮನೆಗೆ ಬಂದಿದ್ದೆ. ಆ್ಯಂಡ್ ನವರಾತ್ರಿ ಲೆಕ್ಕದಲ್ಲಿ ನಮಗೆ 2 ದಿನ ರಜೆ ಇತ್ತು, ಹಾಗೆ ಕಂಟಿನ್ಯೂಸ್ ಲೀವ್ ಹಾಕಿದ್ದೀನಿ. ಇವಾಗ ನಿನ್ನೆ ಬಂದವರೆಲ್ಲ ಇವತ್ತು ಹೋಗ್ತಿದ್ದಾರೆ. ಈಗ ದೊಡ್ಡಮ್ಮ ಕೂಡ ಹೊರಟಿದ್ದಾರೆ. ಅವರಿಗೊಂದು ಬಾಯ್ ಹೇಳಿ ಬರುವ. ದೊಡ್ಡಮ್ಮ ಬಾಯ್. ನಾನು 1 ತಾರೀಕಿಗೆ ಅಜ್ಜಿ ಮನೆಗೆ, ನನ್ಗೇನೆ 1 ತಾರೀಕಿಗೆ ಅಜ್ಜಿ ಮನೆಗೆ, ಆಮೇಲೆ 2 ತಾರೀಕಿಗೆ ಡ್ಯೂಟಿಗೆ. ಬಾಯ್. ಇಲ್ಲ ಇಲ್ಲ, ಸೀರೆ ನೋಡ್ತೀನಿ, ನಾನು ನೋಡಿಲ್ಲ. ಬಾಯ್ ಬಾಯ್. ಒಂದು ಬಕೆಟ್ ಫುಲ್ ಇತ್ತು. ಅಲ್ಲಿ ಆದರೆ ನನ್ನದು ದಿನ ಇಲ್ಲೊಂದು 2 ದಿನದ ಬಟ್ಟೆ, ಒಂದು ಸೀರೆ, ಬ್ಲೌಸು, ಲಾಂಗ ಮತ್ತು ರೂಮಲ್ಲಿ ಹಾಕಿದ್ದೆಲ್ಲ ಇರ್ತಿತ್ತು. ಬಟ್ ಇಲ್ಲಿ ಎಲ್ಲರ ಬಟ್ಟೆ ಹೋಗ್ದಲ್ಲ, ಹಾಗೆ ಸ್ವಲ್ಪ ಸುಸ್ತಾಯಿತು. ತುಂಬ ಟೈಮ್ ಆಯ್ತಲ್ಲ, ಎಲ್ಲರ ಬಟ್ಟೆ ಸೇರಿ ಹಾಗೆ. ಅಯ್ಯೋ, ಇನ್ನೂ ಮಳೆ ಬರಲಿಲ್ಲ, ಅದಕ್ಕೆ ಬೇಗ ಬಟ್ಟೆ ಹೋಗ್ತಾಯಿತ್ತು. ಮಳೆ ಬರ್ತಿದ್ದುಂಟಲ್ಲ, ಕಷ್ಟ ಆಗ್ತಾಯಿತ್ತು. ಹಾಗೆ ಹೀಗೆ ಸಾಬೂನು ತೆಗೆಯೋದು, ಹಿಡಿದು ತೆಗೆಯೋದು, ಹೀಗೆ ಅಂಟಿಸ್ಕೊಳ್ಳೋದು. ಶಿಶಿ ಉರ್ದು ಬಟ್ಟೆ ಕೈಯಲ್ಲಿ ಆದಷ್ಟು ಕಾಲು ಕ್ಲೀನ್ ಯಾವುದರಲ್ಲೂ ಆಗಲ್ಲ ಗಾಯ್ಸ್, ಗೊತ್ತುಂಟಾ? ಇದಕ್ಕೆಲ್ಲ ಸಲೂನೆಲ್ಲ ಬೇಕಾ ಹೇಳಿ ಅಲ್ವಾ? ಹಿಂಗೆ ನೇಲ್ಸ್ ಕ್ಲೀನಿಂಗ್ ಎಲ್ಲ ಬಿಟ್ಟು ಈ ಬ್ರಷ್ ಉಂಟು, ಬ್ರಷಲ್ಲಿ ಹಿಂಗೆ ಉರ್ದಿ, ಹಿಂಗೆ ಉರ್ದಿ ಕ್ಲೀನ್ ಆಗ್ತದೆ. ಗೊತ್ತಾಯ್ತಾ? ನಾನು ನಿಮಗೆ ಒಳ್ಳೆ ಟಿಪ್ಸ್ ಹೇಳಿ ಕೊಡ್ತಾಯಿದ್ದೀನಿ. ಎಷ್ಟು ಚಂದ ಆಯಿತು ಕಾಲು. ನಾನು ಬಟ್ಟೆ ಒಣಗಾಕಿ ಬರ್ತೀನಿ. ಬಾಯ್. ಹೋಳಿಗೆ ಬಂಡುಂಟಾ? ಕೈ ಹಾಕಿದಂಥದ್ದು ಎಂತ ಆಗುದಿಲ್ಲ. ಎಷ್ಟು ದೊಡ್ಡದುಂಟು ಬೊಂಡ. ಇದನ್ನ ಹೀಗೆ ಕುಡಿಯೋದಕ್ಕಿಂತ ಉಂಟದ್ರೊಳಗಡೆ ಅಂಬೂ. ಅದರದ್ದು ಗಂಜಿ ಪಪ್ಪರ ಪಪ್ಪವು. ಇದಕ್ಕೇನು ಹಾಕಿ ಚಂದ ಆಗ್ತದೆ ಸುಮ್ಮನೆ. ಜ್ಯೂಸ್ ಒಟ್ಟಿಗೆ ಕೊಡು, ಜ್ಯೂಸ್ ಚೆನ್ನಾಗಾಗುತ್ತೆ. ತಿನ್ನಿ ನೀವು. ಕೆಲವೊಂದೆಲ್ಲ ಬಟ್ಟೆ ಮಡಿಸ್ಲಿಕ್ಕೆ ಉಂಟು. ಯಾಕೆ ಅಂತ ಹೇಳಿದರೆ, ನಾನು ಮತ್ತು ನನ್ನ ತಂಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ.
ಹೊರಗಡೆ ಮೀನ್ಸ್ ಬೆಂಗಳೂರಲ್ಲಿ ಫ್ರೆಂಡನ್ನು ಮೀಟ್ ಆಗಲಿಕ್ಕಿತ್ತು. ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಾನು ಸಹ ಭವಿತಾ ಸಹ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ಲಿಕ್ಕಿದ್ದೆ, ಮತ್ತು ಅವಳನ್ನು ಸಹ ಕರೆದೆ ಹೋಗುವ ಅಂತ. ಹಾಗೆ ಈಗ ಪ್ಯಾಕಿಂಗ್ ಸ್ಯಾರಿ ಬ್ಯಾಗ್ ಉಂಟು, ಸೊ ಅದಕ್ಕೆಲ್ಲ ತುಂಬಿಸುವ ಅಂತ ಎನಿಸಿದ್ದೇನೆ. ಇದಕ್ಕೊಂದು ಐರನ್ ಮಾಡಬೇಕಷ್ಟೆ. ಹೊಸತ್ತು ಬಟ್ಟೆ ಪರ್ಕಟ್ ಕಾಣ್ತದೆ. 400 ಕೊಟ್ಟಿದ್ದೇನೆ, 400 ಓನ್ಲಿ ಫಾರ್ ದಿಸ್ ಟಾಪ್. ಬೇರೆ ಇನ್ನೂ ಆ್ಯಕ್ಚುಲಿ ಇಟ್ಕೊಳ್ಳಿಕ್ಕೆ ಉಂಟು. ಅದು ನನಗೆ ಇವತ್ತು ಹಾಕ್ಕೊಂಡು ಹೋಗ್ಲಿಕ್ಕೆ ಯಾವ ಪ್ಯಾಂಟಿಗೆ ಯಾವ ಶರ್ಟ್ ಮ್ಯಾಚ್ ಆಗ್ತದೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಟಿದ್ದೇನೆ. ಆಮೇಲೆ ಪೇಸ್ಟ್ ಬ್ರಷ್ ಎಲ್ಲ ಇಟ್ಕೊಳ್ಬೇಕಲ್ವಾ. ಬ್ರಷ್, ಕೋಂಬು, ನನ್ನ ಹತ್ರ ಇನ್ನೊಂದು ಕೋಂಬು ಉಂಟು. ಅವಳಿಗೆ ಶ್ಯಾಂಪು ನಾನು ತಲೆಗೆ ಹೆಸರು ಮಾಡಿಲ್ಲ. ಆಮೇಲೆ ನನ್ನ ಹತ್ರ ಒಂದು 2 ಚಂದ ಸಿಕ್ಕ ಹೋಗ್ತದೆ. ಕ್ಲಿಪ್, ನನ್ನ ಬ್ರಷ್, ಇದು ಮೇನ್ ಕ್ಲಿಪ್ ಎಲ್ಲ ನನಗೆ ಬೇಕಾಗಿದ್ದೆಲ್ಲ ನನ್ನ ಬ್ಯಾಗಲ್ಲಿ ಉಂಟು. ಇದು ಸಿಗಲಿರಲಿ. ಆಮೇಲೆ ಇದನ್ನು ಅವಳಿಗೆ ಬೇಕಂತ ಇದಲ್ವಾ. ಓಕೆ, ಬ್ರಷ್ ಕೂಡ ಇದಲ್ವಾ. ಅದರಲ್ಲಿ ಇನ್ನೂ ಸಹ ಬಚ್ಚಿ ಇಡ್ಲಿಕ್ಕೆ ಉಂಟು. ಇನ್ನೆಂತ ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಇದನ್ನು ಹಿಡ್ಕೊಂಡು ಹೋಗೋದೀಗ ಹೇಗೆ ಅಂತ. ಇದನ್ನು ಇನ್ನೂ ಸಹ ಮುದ್ದೆ ಮಾಡಿ ಹಿಡ್ಕೊಂಡು ಹೋಗ್ಬೇಕಷ್ಟೇ. ಹೀಗೆ ಮಾಡಿ ಫೋಲ್ಡ್ ಮಾಡಿ ಒಂದು ಬ್ಯಾಗ್ ಒಳಗಡೆ ನುಗ್ಗಿಸ್ಕೊಂಡು ಹೋಗ್ಬೇಕಷ್ಟೆ. ಅವಳು ವ್ಯಾನಿಟಿ ಬ್ಯಾಗ್ ಇಟ್ಕೊಳ್ತಾಳೆ, ನಾನು ವ್ಯಾನಿಟಿ ಬ್ಯಾಗ್ ಇಟ್ಕೊಳ್ತೇನೆ. ಸೊ ಆ್ಯಕ್ಚುಲಿ ನನಗೆ ಈ ಕಾಲೇಜ್ ಬ್ಯಾಗ್ ಉಂಟಲ್ಲ, ಕಾಲೇಜ್ ಬ್ಯಾಗ್ ಅದನ್ನು ಇಟ್ಕೊಂಡು ಹೋಗೋದು, ಅದು ಯಾವಾಗಲೂ ಮುಗ್ದೋಗಿದೆ ಕಾಲೇಜಲ್ಲಿ. ಮತ್ತು ನಂಗೆ ಅದನ್ನು ಈಗ ಹಾಕಲಿಕ್ಕೆ ಆಗೋದಿಲ್ಲ, ನನಗೆ ಇಷ್ಟ ಕೂಡ ಆಗೋದಿಲ್ಲ. ಹಾಗೆ ಒಂದಾದರೆ ಲಗೇಜ್ ಬ್ಯಾಗ್ ಇಟ್ಕೊಳ್ಬೇಕು. ಸುತ್ತ ಕತ್ತಲಾಗಿದೆ. ಈಗೊಂದು ಬೊಲ್ಲ ಮಳೆ, ಜೋರು ಮಳೆ ಬರ್ತದೆ ನೋಡಿ. ವಿಡಿಯೋಗೆ ಸಮೇತ ಕಾಣ್ತಾ ಇಲ್ಲ, ಅಷ್ಟು ಕತ್ತಲಾಗಿದೆ ನೋಡಿ. ಫುಲ್ ಕತ್ತಲೆ. ಅಪ್ಪ ಮಳೆ ಸ್ಟಾರ್ಟ್ ಆಯ್ತು, ಜೋರು ಬರ್ತಾ ಉಂಟು. ಆಗ ನಾನು ಹುಲ್ಲಿಗೆ ಹೋಗಿದ್ದೆ. ಅಪ್ಪನಿಗೆ ಹುಲ್ಲು ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನಾನು ಹುಲ್ಲಿಗೆ ಹೋಗಿದ್ದು. ಹಾಗೆ ಈಗ ಕೂತಿದ್ದೇನೆ, ಒರೆಸ್ಲಿಕ್ಕೆ ಉಂಟು. ಮತ್ತೆಲ್ಲ ಕೆಲಸ ಆಯಿತು, ಬಟ್ಟೆ ಗುಡಿಸೋದು, ಹುಲ್ಲು ತರೋದು ಎಲ್ಲ ಆಯಿತು. ಇನ್ನು ಒರೆಸ್ಲಿಕ್ಕೆ ಮಾತ್ರ ಬಾಕಿ. ಅದೊಂದು ಒರೆಸಿ ಮತ್ತು ನಾನು ಹೊರಡುದು. ಮಳೆ ಸಹ ಶುರುವಾಯಿತು. ಅಪ್ಪನಿಗೆ ಸಹ ಪೇಟೆಗೆ ಹೋಗ್ಲಿಕ್ಕೆ ಉಂಟಂತೆ, ಹಾಗೆ ಅವರನ್ನು ಡ್ರಾಪ್ ಮಾಡಲಿಕ್ಕೆ ಹೇಳಬೇಕು ಅಂತಿದ್ದೇನೆ. ಹಾಗೆ ಬಟ್ ಇಷ್ಟು ಮಳೆ ಬಂದಷ್ಟು ಗಾಳಿ ಬಂದರೆ ಕಂಡಪಟ್ಟೆ ಸೆಕೆ ಆಗ್ತಾ ಉಂಟು. ಹಾಗೆ ಉಂಟು ವೆದರ್. ನಾವು ಬೆಂಗಳೂರಿಗೆ ರೀಚ್ ಆದ್ವಿ, ಊಟ ಕೂಡ ಆಯಿತು. ಇವಾಗ ರೂಮಿಗೆ ಬಂದ್ವಿ. ಇನ್ನು ಫ್ರೆಶ್ ಅಪ್ ಆಗಿ ಜೂಜು ಮಾಡೋದು. ಯಾಕಂದರೆ ಇವಾಗ ಗಂಟೆ ಎಷ್ಟಾಯಿತು, 9:15 ಆಯಿತು. ಸುಸ್ತಾಗಿದೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಹಾಗೆ ಇನ್ನು ಸ್ನಾನ ಎಲ್ಲ ಆಗೋವಾಗಲೇ 10:10:30 ಆಗ್ಬೋದು. ಫ್ರೆಂಡ್ಸ್, ನಾನು 9:30 ಅಂತ ಹೇಳಿದ್ದೆ, ಬಟ್ ಟೈಮ್ ಎಂತ ಗೊತ್ತುಂಟ, 10:30. ನಾನು ಈಗ ಫೋನಲ್ಲಿ ನಾನು ವಾಚಲ್ಲಿ ನೋಡಿಲ್ಲ, 9:30 ಅಂತ ಎನಿಸಿದೆ. ಈಗ ಫೋನಲ್ಲಿ ನೋಡುವಾಗ 10:15 ಗೊತ್ತುಂಟ. ನಾನು ನೋಡಿ ಇರಲಿಲ್ಲ, ನಾನು ಊಟೆಲ್ಲಾಗಿ ಬರುವಾಗ ಇಷ್ಟೊತ್ತಾಯಿತು. ಹಾಗೆ ಓಕೆ, ವಿತ್ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.